18ನೇ ಲೋಕಸಭೆ ಇನ್ನೇನು ಅಸ್ತಿತ್ವಕ್ಕೆ ಬಂದಿದೆ. ಇನ್ನು ಉಳಿದಿರುವುದು ಪ್ರಮಾಣ ವಚನ ಬಾಕಿ. ಪ್ರಮಾಣ ವಚನಕ್ಕೆ ಯಾರಾದರೊಬ್ಬರನ್ನು ಹಂಗಾಮಿ ಸ್ಪೀಕರ್ ನೇಮಿಸಿ ಪ್ರಮಾಣ ವಚನ ಆಗುತ್ತೆ. ಆಮೇಲೆ ಮುಂದಿನ ಸ್ಪೀಕರ್ ಆಯ್ಕೆ ನಡೆಯುತ್ತದೆ. 18ನೇ ಲೋಕಸಭೆಗೆ ಪಂಜಾಬಿನಿಂದ ಅಮೃತ್ಪಾಲ್ ಸಿಂಗ್ ಮತ್ತು ಕಾಶ್ಮೀರದ ಬಾರಾಮುಲ್ಲದಿಂದ ಅಬ್ದುಲ್ ರಶೀದ್ ಅವರುಗಳು ಆಯ್ಕೆಯಾಗಿದ್ದಾರೆ. ಅಮೃತ್ಪಾಲ್ ಸಿಂಗ್ ಅವರು ಸಿಖ್ ಧರ್ಮ ಪ್ರಚಾರಕರಾಗಿದ್ದು ಅವರನ್ನು ಖಲಿಸ್ತಾನವಾದಿ ಪ್ರತ್ಯೇಕತಾವಾದಿ ಹೋರಾಟಕ್ಕೆ ಹಣ ನೀಡಿದ್ದಾರೆಂದು ಬಂಧಿಸಲಾಗಿದೆ. ಅದೇ ರೀತಿ ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಗೆದ್ದಿರುವಂಥ ಅಬ್ದುಲ್ ರಶೀದ್ರನ್ನು ಉಗ್ರ ಚಟುವಟಿಕೆ ಸಂಬಂಧ ಹೊಂದಿದ್ದಾರೆ ಎಂದು ಬಂಧಿಸಲಾಗಿದೆ. ಇಬ್ಬರನ್ನು ಕೂಡ ವಿಶೇಷ ಉಗ್ರ ಚಟುವಟಿಕೆ ತಡೆ ಕಾಯ್ದೆಯಡಿ ಬಂಧಿಸಲಾಗಿದ್ದು ಸರಿಯಾದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ. ಇಬ್ಬರೂ ಕೂಡ ಸುಮಾರು 1ಕ್ಕೂ ಹೆಚ್ಚು ವರ್ಷಗಳಿಂದ ಸೆರೆಮನೆಯಲ್ಲಿದ್ದಾರೆ. ಆದರೆ ಅವರ ಬಗೆಗೆ ಸರಿಯಾದ ಚಾರ್ಜ್ ಶೀಟ್ ಇಲ್ಲಿಗೆ ಕೂಡ ಇನ್ನೂ ಕೂಡ ಸಲ್ಲಿಕೆಯಾಗಿಲ್ಲ. ಅವರಿಬ್ಬರೂ ಕೂಡ ಲೋಕಸಭೆಗೆ ಆಯ್ಕೆಯಾಗಿರೋದರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಲು ಅವರು ಪಾರ್ಲಿಮೆಂಟ್ಗೆ ಬರಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಅವರನ್ನು ಬಿಗಿ ಭದ್ರತೆಯಲ್ಲಿ ಪಾರ್ಲಿಮೆಂಟಿಗೆ ಕರೆತಂದು ಪ್ರಮಾಣ ವಚನ ಸ್ವೀಕಾರ ಆಗ್ತದೆ. ಪ್ರಮಾಣ ವಚನ ಸ್ವೀಕಾರ ಆದ ಮೇಲೆ ಅವರು ಮತ್ತೆ ಜೈಲಿಗೆ ಹಿಂತಿರುಗಬೇಕಾಗ್ತದೆ. ಹಾಗೂ ಅವರ ವಿಚಾರಣೆ ಯಾವ ರೀತಿ ಇರ್ತದೆ ಅಂತ ಈಗಲೇ ಹೇಳಲಿಕ್ಕೆ ಬರುವುದಿಲ್ಲ. ಹಾಗೂ ಅವರು ಮುಂದೆ ಅಧಿವೇಶನದಲ್ಲಿ ಭಾಗವಹಿಸಬೇಕಂದ್ರೆ ಅಥವಾ ಅವರಿಗೆ ರಜೆಯಲ್ಲಿ ಅವರ ಸಂಬಳ ಮತ್ತು ಭತ್ಯೆಗಳು ಸಿಗಬೇಕಂದ್ರೆ ಅದು ಸ್ಪೀಕರ್ ಮೂಲಕ ಸಂಬಂಧಿತ ಸಮಿತಿಗೆ ಹೋಗಿ ಆ ಸಮಿತಿಯಿಂದ ಅದಕ್ಕೆ ನಿರ್ದೇಶನ ಬರಬೇಕಾಗ್ತದೆ. ಇಬ್ಬರು ಕೂಡ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆಯಾಗದೇ ಇರುವುದರಿಂದ ಸುಪ್ರೀಂ ಕೋರ್ಟ್ ಹಿಂದೆ ನೀಡಿರುವಂಥ ಆದೇಶದಂತೆ ಈ ಬಂಧನ ಬಹುಕಾಲ ಚಾರ್ಜ್ ಶೀಟ್ ಇಲ್ಲದೆ ಬಂಧನದಲ್ಲಿರುವುದು ಅಕ್ರಮ ಅನ್ನಿಸ್ತದೆ. ಒಂದು ವೇಳೆ ಅವರ ವಿಚಾರಣೆ ಲಘುಬಗೆಯಿಂದ ನಡೆದು ಶಿಕ್ಷೆಯಾದಲ್ಲಿ ಆ ಶಿಕ್ಷೆಯು 2 ವರ್ಷಕ್ಕಿಂತ ಹೆಚ್ಚಿನ ಅವಧಿಯದಾದಲ್ಲಿ ಅವರು ಗೆದ್ದಿರುವಂಥ ಸಂಸತ್ ಸ್ಥಾನವನ್ನು ಕಳೆದುಕೊಡುತ್ತಾರೆ. ಅವರಿಗೆ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆದರೆ ಅವರು ಗೆದ್ದಿರುವಂಥ ಸಂಸತ್ ಸ್ಥಾನವನ್ನು ಕಳೆದುಕೊಳ್ತಾರೆ. ಇದು ಒಂದು ಕಡೆಯಾದರೆ ಇನ್ನೂ ಸುಮಾರು 100ರಷ್ಟು ಜನ ಪಾತಕಿಗಳು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಎಲ್ಲ ಪಕ್ಷಗಳಿಂದ. ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ, 100ರಷ್ಟು ಸದಸ್ಯರು ಧನ ಮೊಕದ್ದಮೆಗಳು ಇರುವವರು. ಮೊಕದ್ದಮೆ ಅಂದರೆ ಬರೇ ಪೆಟ್ಟಿ ಕೇಸ್ ಅಲ್ಲ, ಕೊಲೆ ಆರೋಪ, ರೇಪ್ ಆರೋಪ ಇತ್ಯಾದಿ ಆರೋಪ ಹೊತ್ತವರು ಕೂಡ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಇನ್ನೇನು ಹೊಸ ಸರಕಾರ ಇನ್ನೊಂದು ವಾರದಲ್ಲಿ ಬರ್ಬೋದು. ನಾಡದ 8ನೇ ತಾರೀಕಿಗೆ ಪ್ರಮಾಣ ವಚನ ಅನ್ನುವಂಥ ಮಾತು ಕೂಡ ಇದೆ. ಯಾಕಂದರೆ NDA ಮೈತ್ರಿಕೂಟದವರು ಪ್ರಧಾನಿ ಮೋದಿಯವರನ್ನು, ಇವಾಗ ಅವರು ಉಸ್ತುವಾರಿ ಪ್ರಧಾನಿ ಮೋದಿಯವರನ್ನು ಮತ್ತೆ NDA ಕೂಟದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ಅವರು 8ಕ್ಕೆ ಪ್ರಮಾಣ ವಚನ ಸ್ವೀಕರಿಸಬಹುದು ಅಥವಾ ತಡ ಮಾಡುವ ಸಂಭವ ಇಲ್ಲ. ಯಾಕಂತೇಳಿ ತಡ ಮಾಡಿದರೆ ಯಾರಾದರೂ ಹೋಗಿ ಇಂಡಿಯಾ ಕೂಟಕ್ಕೆ ಹೋಗಿಬಿಟ್ರೆ ಕಷ್ಟ ಆಗ್ತದೆ. ಆದ್ದರಿಂದ ಆದಷ್ಟು ಬೇಗ ಪ್ರಮಾಣ ವಚನ ಸ್ವೀಕರಿಸಿ ಮೈತ್ರಿ ಪಕ್ಷಗಳಿಗೆ ಕೊಡಬೇಕಾದ ಪಾಲನ್ನು ಕೊಟ್ಟು ಆಮೇಲೆ ಉಳಿದಷ್ಟೇ ನಮಗೆ ಲಾಭ ಅಂತ ಇಟ್ಕೋಬೇಕಾದ್ದು BJPಯ ಕರ್ಮ ಈ ಸರ್ತಿದು. ಯಾಕಂತೇಳಿದರೆ ಈಗಾಗಲೇ ತೆಲುಗುದೇಶಂನವರು ಸ್ಪೀಕರ್ ಸ್ಥಾನ ಮತ್ತು 3 ಮಂತ್ರಿ ಸ್ಥಾನವನ್ನು ಕೇಳಿದ್ದಾರೆ. ಜೊತೆಗೆ ಪವನ್ ಕಲ್ಯಾಣ್ ಕೂಡ 1 ಮಂತ್ರಿ ಸ್ಥಾನ ಬೇಕು ಅಂತ ಹೇಳಿದ್ದಾರೆ. JDUನವರು 3 ಮಂತ್ರಿ ಸ್ಥಾನವನ್ನು ಕೇಳಿದ್ದಾರೆ. ಹಾಗೂ ಚಿರಾಗ್ ಪಾಸ್ವಾನ್ ಅವರ ಕಡೆಯವರು 2 ಮಂತ್ರಿ ಸ್ಥಾನವನ್ನು ಕೇಳಿದ್ದಾರೆ. ಹೀಗೆ ಬೇರೆ ಬೇರೆ ಮೈತ್ರಿಕೂಟಗಳು 2 ಮಂತ್ರಿ ಸ್ಥಾನಗಳನ್ನು ಕೇಳಿದ್ದಾರೆ. ಕರ್ನಾಟಕದಲ್ಲಿ JDSನಿಂದ
ಕುಮಾರಸ್ವಾಮಿಯವರು ಮಂತ್ರಿ ಆಗೋದು ಖಚಿತವಂತಾಗಿದೆ. ಈ ಎಲ್ಲ ಕಾರಣದಿಂದ ಮುಖ್ಯಮಂತ್ರಿ ಶಾಖೆಗಳನ್ನು ಮೋದಿಯವರ ಮಂತ್ರಿಮಂಡಲ ಹೇಗಿತ್ತಂತ ಹೇಳಿದ್ರೆ ಮುಖ್ಯಮಂತ್ರಿ ಶಾಖೆಗಳೆಲ್ಲ ಮೂರೇ ವರ್ಗದವರ ಕೈಯಲ್ಲಿತ್ತು. ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ, ಮೂರು ವರ್ಗದವರ ಕೈಯಲ್ಲಿ ಎಲ್ಲ ಪ್ರಮುಖ ಖಾತೆಗಳು ಅವರು ಮೂರು ವರ್ಗದವರ ಕೈಯಲ್ಲೇ ಇತ್ತು. ಮೋದಿಯವರ ಮಂತ್ರಿಮಂಡಲ 80% ಈ ಮೂರು ವರ್ಗದವರಿಂದ 13-14% ಸೇರಿದವರು ತುಂಬಿಕೊಂಡಿದ್ದರು. ಈಗ NDA ಮೈತ್ರಿಕೂಟ ಆದ ಮೇಲೆ ಪ್ರಮುಖ ಮಂತ್ರಿ ಸ್ಥಾನಗಳು ಈ ಮೂರು ವರ್ಗದ ಕೈಯಿಂದ ಬಹುತೇಕ ಜಾರಿ ಹೋಗ್ತವೆ. ಇದು ಸಂಘ ಪರಿವಾರಕ್ಕೆ ಬೀಳುವಂಥ ಅತಿ ದೊಡ್ಡ ಏಟು. ಅದರ ಜೊತೆಗೆ ಈಗ ಕರ್ನಾಟಕ ತೆಗೆದುಕೊಳ್ಳಿ, ಕರ್ನಾಟಕದಿಂದ 3 ಜನ ಮಂತ್ರಿ ಮಾಡ್ಬೋದು. ಒಂದು HD ಕುಮಾರಸ್ವಾಮಿಗೆ ಹೋಗೋದ್ರಿಂದ BJPಗೆ 2 ಮಾತ್ರ ಉಳಿತದೆ. 2 ಈಗಾಗಲೇ ಮಂತ್ರಿಗಳಿರುವವರಿಗೆ ಕೊಡ್ತಾರ. ಅದರಿಂದ BJPಯಿಂದ 2 ಮಾಜಿ ಮುಖ್ಯಮಂತ್ರಿಗಳು ಆಯ್ಕೆಯಾಗಿದ್ದಾರೆ, ಅವರಿಗೂ ಕೊಡ್ತಾರ. ಹಾಗಾಗಿ ಇದೊಂದು ದೊಡ್ಡ ಸಮಸ್ಯೆಯಾಗಿ ಉಳಿತದೆ. ಮತ್ತು BJPಗೆ ಮಂತ್ರಿಗಳನ್ನು ಆಯ್ಕೆ ಮಾಡುವುದು ಮತ್ತು ಅವರಿಗೆ ಮೈತ್ರಿ ಪಕ್ಷದಕ್ಕಿಂತ ಕಡಿಮೆ ಪ್ರಾಮುಖ್ಯತೆಯ ಮಂತ್ರಿ ಸ್ಥಾನಗಳನ್ನು ಕೊಡಬೇಕಾಗಿ ಬರುವುದು ಅತಿ ಅನಿವಾರ್ಯ ಆಗ್ತದೆ. ಮಹಿಳಾ ಶಕ್ತಿ ಬಗೆಗೆ ಚುನಾವಣಾ ಪ್ರಚಾರ ಕಾಲದಲ್ಲಿ ಭಾಳಷ್ಟು ಪ್ರಚಾರ ಮಾಡಿದ್ರು. ಆದರೆ ಮಹಿಳಾ ಶಕ್ತಿ ಕಳೆದ ಲೋಕಸಭೆಯಲ್ಲಿ 78 ಜನ ಮಹಿಳೆಯರು ಗೆದ್ದಿದ್ದರೆ ಈ ಬಾರಿಯ ಲೋಕಸಭೆಯಲ್ಲಿ 73 ಜನ, ಅಂದರೆ 1% ಕಡಿಮೆ ಆಗಿದೆ. ಲೋಕಸಭೆಯ ಒಟ್ಟು ಬಲದ 14% ಬದಲು 13% ಮಹಿಳೆಯರ ಪ್ರಾತಿನಿಧ್ಯ ಲೋಕಸಭೆಯಲ್ಲಿ ಇಳಿದಿದೆ. ಶಾಸನಸಭೆ ಮತ್ತು ಲೋಕಸಭೆಯಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ಕೊಡಬೇಕು ಅನ್ನುವಂಥ ಕೂಗಿದೆ. 35% ಮೊದಲು ಕೊಡೋಣ ಅಂತ ಒಂದು ಮಸೂದೆ ತಯಾರಾಗಿ ಆಗಲೇ 30 ವರ್ಷ ಆಗಿದೆ. ಆದರೆ ಲೋಕಸಭೆಯಲ್ಲಿ ಮಹಿಳೆಯರ ಪ್ರಾತಿನಿಧ್ಯ 13-14% ಇತ್ತು. ಅದಕ್ಕಿಂತ ಕಡಿಮೆ ಆಗಿತ್ತು. 2014ರಲ್ಲಿ ಇನ್ನೂ ಕಡಿಮೆ ಇತ್ತು, 10% ಒಳಗಡೆ ಇತ್ತು. ಕಳೆದ ಬಾರಿ 14% ಅಂದರೆ 78 ಮಹಿಳಾ ಸಂಸದರಿದ್ದು ಈ ಬಾರಿ ಆ ಸಂಸದರಲ್ಲಿ 73 ಕಳೆದು 13% ಇಳಿದಿದೆ. ಕರ್ನಾಟಕದಿಂದ 3 ಮಹಿಳೆಯರು ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ. ಕಳೆದ ಬಾರಿಗಿಂತ ಒಳ್ಳೆಯ ಫಲಿತಾಂಶ. 3 ಮಹಿಳೆಯರಲ್ಲಿ 2 ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರಾಗಿದ್ದು 2 ಕೂಡ ಮೊದಲ ಬಾರಿಗೆ ಲೋಕಸಭೆ ಆಯ್ಕೆಯಾಗಿದ್ದಾರೆ. ಒಬ್ಬರು ಪ್ರಖಂಡ ವಿಚಾರವಾದಿಯಾಗಿರುವಂಥ ಸಚಿವ ಸತೀಶ್ ಜಾರಕಿಹೊಳಿ ಅವಳ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿಯಿಂದ ಗೆದ್ದಿದ್ದಾರೆ. ಇದೊಂದು ವಿಚಾರವಾದದ ಬೆಳಕು. ಇನ್ನೊಬ್ಬರು ದಾವಣಗೆರೆಯಿಂದ ಗೆದ್ದಿದ್ದಾರೆ, ಪ್ರಭಾ ಮಲ್ಲಿಕಾರ್ಜುನ್ ಅವರು ಹಿಂದಿನ ಸಂಸದರಾಗಿದ್ದಂಥ ಮಲ್ಲಿಕಾರ್ಜುನ್ ಅವರ ಪತ್ನಿ ಹಾಗೂ ಅದಕ್ಕೂ ಹಿಂದೆ ಸಂಸದರು, ಮಂತ್ರಿ, ಶಾಸಕರು ಎಲ್ಲ ಆಗಿದ್ದಂಥ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ. ಇವರು ಕೂಡ ಸಂಸತ್ತಿಗೆ ಮೊದಲ ಬಾರಿಗೆ ಆಯ್ಕೆ ಆಗ್ತಾ ಇದ್ದಾರೆ. ಮೊದಲ ಬಾರಿಗೆ ಸಂಸತ್ತಿಗೆ ಮಾತ್ರ ಅಲ್ಲ, ಈ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಮೊದಲ ಬಾರಿಗೆ ಸಂಸತ್ತಿಗೆ ಆಯ್ಕೆಯಾಗೋದು ಮಾತ್ರವಲ್ಲ, ಅವರು ರಾಜಕೀಯಕ್ಕೆ ಬಂದಿದ್ದೇ ಮೊದಲ ಬಾರಿಗೆ. ಅವರೇನಿದ್ರು ಹಿಂದೆ ಇದ್ದವರು. ಇನ್ನೊಬ್ಬರು ಹಳೆಯ ಹೆಣ್ಣು ಹುಲಿ ಕರ್ನಾಟಕದಿಂದ ಸಂಸತ್ತಿಗೆ ಆಯ್ಕೆಯಾಗಿರೋದು ಶೋಭಾ ಕರಂದ್ಲಾಜೆ ಅವರು, BJPಯಿಂದ. ಅವರು ಮಂತ್ರಿಯೂ ಆಗಿರುವರು. ಈಗ ಮಂತ್ರಿಮಂಡಲ ವಿಸರ್ಜನೆ ಆಗಿದೆ ನಿನ್ನೆ ಅಷ್ಟೇ. ಅಲ್ಲಿವರೆಗೆ ಮಂತ್ರಿಯೂ ಆಗಿದ್ದರು, ಸಂಸದೆಯಾಗಿ, ಶಾಸಕಿಯಾಗಿ ರಾಜ್ಯದಲ್ಲಿ ಮಂತ್ರಿಯಾಗಿದ್ದರು. ಈಗ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದು ಸದ್ಯ ಮಂತ್ರಿಮಂಡಲ ವಿಸರ್ಜನೆ ಆಗಿದೆ. ಶೋಭಾ ಕರಂದ್ಲಾಜೆ ಮತ್ತು ಪ್ರಹ್ಲಾದ ಜೋಶಿಯವರು ಮೋದಿಯವರ ಕಳೆದ ಸಂಪುಟದಲ್ಲಿ ಮಂತ್ರಿಯಾಗಿದ್ದವರು. ಅವರಿಬ್ಬರಿಗೂ ಮಂತ್ರಿ ಸ್ಥಾನ ಮತ್ತೆ ಕೊಡಲಿಕ್ಕೆ ಭಾರಿ ಕಷ್ಟ ಇದೆ. ಆದರೆ ಶೋಭಕ್ಕನಿಗೆ ಕೊಡದಿದ್ದರೆ ಯಡಿಯೂರಪ್ಪನವರು ಬಿಡ್ತಾರಾ? ಬಿಡೋದಿಲ್ಲ. ಅದು ಕೂಡ ಒಂದು ಸಮಸ್ಯೆ. HD ಕುಮಾರಸ್ವಾಮಿಗೆ ಮಂತ್ರಿ ಸ್ಥಾನ ಕೊಡದಿದ್ದರೆ ಅವರು ಬಿಡ್ತಾರಾ? ಬಿಡುವುದಿಲ್ಲ. ಈ ಎಲ್ಲ ಕಾರಣದಿಂದ BJPಯವರ ಪ್ರಾಮುಖ್ಯ, ಅವರು ಹೆಚ್ಚು ಮಂತ್ರಿ ಸ್ಥಾನ ಇದ್ದರೂ ಕೂಡ ಅವರ ಪ್ರಾಮುಖ್ಯ ಮಂತ್ರಿಮಂಡಲದಲ್ಲಿ ಕಡಿಮೆ ಆಗ್ತದೆ. ಇನ್ನು ಈ ಕರ್ನಾಟಕದ ರಾಜಕೀಯವನ್ನು ತೆಗೆದುಕೊಂಡ್ರೆ
ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿದೆ. ಆದರೆ ಮೈಸೂರಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳು ಕಾಂಗ್ರೆಸ್ಸಿಗೆ ಬಂದಿವೆ. ಹಾಗೂ ಮತ ಪ್ರಮಾಣ ಹೆಚ್ಚಾಗಿದೆ. ಅಂದರೆ ಬೇರೆ ಪಕ್ಷಗಳು ಸೆಳೆಯುತ್ತಿದ್ದ ಮತಗಳು BJPಗೆ ಬಿತ್ತುದರಿಂದ BJP ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಅಂದರೆ ಅಲ್ಲಿ JDS ಕೂಡ ಸ್ಪರ್ಧಿಸ್ತಿತ್ತು ಹಿಂದೆ, ಈ ಬಾರಿ ಸ್ಪರ್ಧಿಸಿಲ್ಲ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ DK ಶಿವಕುಮಾರ್ ಅವರ ಕನಕಪುರ ಮತ್ತು ಅದರ ಹೊತ್ತಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಮತಗಳನ್ನು ಬಂದಿದ್ದರೂ ಕೂಡ ಹಾಲಿ ಸಂಸದ DK ಸುರೇಶ್ ಅವರಲ್ಲಿ ಸೋತಿದ್ದಾರೆ. ಆದರೆ ಇವಾಗ ಸಮಸ್ಯೆಯಾಗಿರುವಂಥದ್ದು ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರ ಕ್ಷೇತ್ರದಲ್ಲಿ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಕಡಿಮೆ ಆಗಿರೋದು. ಇದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ನಿಮ್ಮಲ್ಲಿ ಯಾಕೆ ಸೋತರು ಎನ್ನುವುದಕ್ಕೆ ಉತ್ತರ ಕೊಡುವಂತೆ ಎಲ್ಲರಿಗೂ ನೋಟಿಸ್ ನೀಡಿದೆ. ಇವಾಗ ಮುಖ್ಯವಾಗಿ 3 ಜನ ಮಂತ್ರಿಗಳ ಮಕ್ಕಳು, ಸತೀಶ್ ಜಾರಕಿಹೊಳಿ ಅವರ ಮಗಳು, ಸಚಿವ ಮಹಾದೇವಪ್ಪರವರ ಮಗ, ಈಶ್ವರ ಖಂಡ್ರೆ ಅವರ ಮಗ, ಇವರು 3 ಜನರು ಸಂಸತ್ತಿಗೆ ಆಯ್ಕೆ ಆಗಿರೋದ್ರಿಂದ ಆ 3 ಮಂತ್ರಿಗಳ ಡಿಮಾಂಡ್ ಭಾಳ ಇರ್ತದೆ. ನಾಗೇಂದ್ರ ಅವರ ರಾಜೀನಾಮೆ ಇರ್ಬೋದು. ಆದ್ದರಿಂದ ಮಂತ್ರಿಮಂಡಲವು ಗಲಿಬಿಲಿಗೊಂಡು ಕೆಲವು ಮಂತ್ರಿಗಳು ಮನೆಗೆ ಹೋಗಿ ಕೆಲವು ಹೊಸ ಮಂತ್ರಿಗಳು ಬರುವಂಥ ಸಾಧ್ಯತೆ ಇದೆ. ಆ ದಿನವನ್ನು ಎದುರು ನೋಡ್ತಾ ಇರೋಣ. ಇನ್ನು ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಆಗ್ತಾರೆ ಅಂತ ನಾಡ್ದು ಸುದ್ದಿ ಇದೆ. ಆಗಬಹುದು, ಆಗಲಿಕ್ಕೆ ಅವರಿಗೆ ಸರಳ ಬಹುಮತ ಇದೆ, ಯಾವುದೇ ಅಡಚಣೆ ಇಲ್ಲ. ಸರಕಾರವನ್ನು ದರ್ಪದಿಂದ ನಡೆಸಲಿಕ್ಕೆ ಮಾತ್ರ ಅವಕಾಶ ಇಲ್ಲ. ತಲೆ ಬಗ್ಗಿಸಿ ತಗ್ಗಿಸಿ ನಡೆದರೆ ಮಾತ್ರ ಅವರು ಸರ್ಕಾರ ಉಳಿಸ್ಕೊಳ್ತಾರೆ, ಇಲ್ಲದಿದ್ದರೆ ಮನೆಗೆ ಹೋಗ್ತಾರೆ. ಇಷ್ಟು ಹೇಳುತ್ತಾ ಕತೆ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಕೊನೆ ನೋಡ್ತಾ ಇರಿ V4 ನ್ಯೂಸ್ ಹಾಗೂ V4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಅಂತ ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದಿಷ್ಟು ನಮಸ್ಕಾರ.